ಈಗ ನಾವು ಕಲ್ತಿದ್ದ ಕಾಲೇಜಿನ ನೋಡ್ರಿ ನೋಡ್ರೆ ಎಷ್ಟು ಖುಷಿ ಆಕೈತೆ ಅಂತಂದ್ರೆ ಆ ದಿನದ ನೆನಪುಗಳೆಲ್ಲ ಬರಾಕತ್ತಾವ. ಇಲ್ಲೇ ಪಾತ್ರನೆ ಮಾಡ್ತಿದ್ದೆ, ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಈಗ ಇಲ್ಲಿಗೆ ಜನ ಉತ್ಸವಕ್ಕೆ ಜಡ್ಜ್ಮೆಂಟ್ ಆಗಿ ಬಂದಿರಿ, ಭಾಳ ಖುಷಿ ಆಯ್ತು. ಮುಂದೆ ನಿಮ್ಮ ಒಂದು ಜೀವನ ಸುಖಕರವಾಗಲಿ. ಕಾಲೇಜಿನ ಒಂದು ಗುದ್ಲಿಯಪ್ಪ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ನಮಸ್ಕಾರ. ನೀವೇನು ಇಲ್ಲಿ ನಿಮ್ಮ ಕಾಲೇಜನ ಇದು? ನಮಗೆ ಗೊತ್ತಾಗಿರಲ್ಲ ನಿಮ್ಮ ಕಾಲೇಜ್ ಅಂದ್ರೆ ಮೊದಲು ಬರ್ತಿದ್ದಿಲ್ಲ ನಾವು. ನಾ ಇಲ್ಲೇ ನೀವೇ ಡಾನ್ಸ್ ಮಾಡಕ್ ಬಂದಿದ್ರಿ ಅನ್ಕೊಂಡಿದ್ವಿ. ಅವತ್ತ ಹಂಗ ಇವತ್ತು ಹೆಂಗ? ಈಗಿನ ಒಂದು ಅನುಭವಗಳನ್ನ ನೀವು ಹೇಳ್ಕೊಳ್ಳಿ ನಿಮ್ಮ ಒಂದು ಬಾಯಿಂದ. ಎಲ್ಲ ಬಹಳಷ್ಟು ಖುಷಿ ಆಗೈತಿ. ಮತ್ರಿ ಕಾಲೇಜ್ ನಮ್ಗೆ ಹೆಮ್ಮೆ. ಇಲ್ಲೇ ನಾನು ನೀವು ಯಾವ ಸಬ್ಜೆಕ್ಟ್ ಮಾಡಿದ್ರಿ ಸರ್ ಇಲ್ಲಿ? ಆರ್ಟ್ಸ್. ಯಾವ ತಗೊಂಡಿದ್ರಿ ಅವರ ಕಲಾ ವಿಭಾಗದೊಳಗೆ? ಕನ್ನಡ ರೀ. ಕನ್ನಡ ತಗೊಂಡಿದ್ದೆ. ಯುವಜನೋತ್ಸವದಾಗ ಪಾಲ್ಗೊಳ್ತಿದ್ದೆ. ಯೂನಿವರ್ಸಿಟಿ ಕಾಂಪಿಟೇಷನ್ ಹೋಗ್ತಿದ್ದೆ. ಏಕಪಾತ್ರ ಮೇಲೆ ನಂದು ಫಸ್ಟ್ ಇಲ್ಲಿ ಅಷ್ಟ ಫಸ್ಟ್ ಪ್ರೈಸ್ ಇತ್ತು. ಏನು ರಾಜ್ಯ ಮಟ್ಟದಾಗ? ಧಾರವಾಡದ ಯೂನಿವರ್ಸಿಟಿ ರಾಜ್ಯ ಮಟ್ಟದ್ದು. ಕನ್ನಡದ ಬಟ್ಟೆ, ಆಯ, ಸವಾಸೇರ್, ಗೋಧಿ ಮುಂತಾದ ನಾಟಕಗಳನ್ನ ಮಾಡಿ ಎಲ್ಲಾ ಕಡೆ ಪ್ರಸಿದ್ಧಿಯನ್ನು ಪಡೆದಿದ್ವಿ. ನಮ್ಮ ಡಾಕ್ಟರ್ ಬಸವರಾಜ್ ಕುಂಬಾರ್ ಅವರು, ಕೆಂಚಿರಪ್ಪ ಸರ್ ಮತ್ತು ಕೊರಗಲ್ ವಿರೂಪಾಕ್ಷಪ್ಪನವ್ರ ಗುರುಗಳು, ಇವರೆಲ್ಲರ ಆಶೀರ್ವಾದ. ನಿಮ್ಮ ಶಶಿಕಲಾ ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನಮ್ಮ ತಂಡದ ಹೆಮ್ಮೆಯ ಕಲಾವಿದರು ಶ್ರೀಮತಿ ಶಶಿಕಲಾ ಅಕ್ಕಿ ಎಲ್ಲ ಪಾತ್ರ ಕೊಟ್ಟರು ಮಾಡ್ತಾರ. ಬಹುಮುಖ ಪ್ರತಿಭೆ ಇವರು. ಶಿಗ್ಗಾಮಿ ಗುಡ್ಗೋಡಿ ಯೂನಿವರ್ಸಿಟಿ ಏನೈತಲ್ಲ, ಜನಪದ ವಿಶ್ವವಿದ್ಯಾಲಯ, ಅಲ್ಲಿ ಏನು ವರ್ಕ್ ಮಾಡ್ತಿದ್ರು ಸರ್? ಲೆಕ್ಚರ್ ಆಗಿ ವರ್ಕ್ ಮಾಡ್ಯಾರ. ಕೊಟ್ಟರು ಇಲ್ಲ ಅನ್ನೋದಲ್ಲ. ನೀವು ಮೊನ್ನೆ ಬೆಂಗಳೂರಲ್ಲಿ ಒಂದು ಇಬ್ರು ಸೇರಿ ಅವಾರ್ಡ್ ತಗೊಂಡ್ರಲ್ಲ, ಯಾವ್ದು ಸರ್ ಅದು? ಬೆಂಗಳೂರಲ್ಲಿ ನಾವು ಒಂದು ಶಾರ್ಟ್ ಮೂವಿ ಮಾಡಿದ್ದೀವಿ ಸರ್. ಯಾವ್ದು ಸರ್ ಅದು? ಅದರಲ್ಲಿ ನಾವಿಬ್ರು ಗಂಡ ಹೆಂಡತಿ ಪಾತ್ರ. ನೀವು ಇದರಲ್ಲಿ ಗಂಡ ಹೆಂಡತಿ ಪಾತ್ರ ಮಾಡಿದ್ದೀರಿ? ಹೌದು. ಏನಿಲ್ಲ, ಆ ಪಾತ್ರದೊಳಗೆ ನಾವು ಜೀವಿಸಿದ್ವಿ. ಹಿಂಗಾಗಿ ಅದು ಎಲ್ರಿಗೂ ಮನಸ್ಪೂರ್ವಕವಾಗಿ ಮನ ಮುಟ್ಟುವಂಗಾಯ್ತು. ಮನ ಮುಟ್ಟಂಗಾಗಿ ನಿರ್ಣಾಯಕರು ಭಾಳ ಅಪ್ರಿಷಿಯೇಟ್ ಮಾಡಿದರು. ವಿಶೇಷವಾಗಿ ಅವತ್ತು ನಮ್ಮನ್ನ ಭಾಳ ಭರ್ಜರಿ ರಾಜಿಯಿಂದ ನಮ್ಗೆ ಅವಾರ್ಡ್ ಕೊಟ್ಟರು. ಎಲ್ಲ ಭಾಳ ಖುಷಿ ಆಯ್ತು. ಮತ್ತು ನಮ್ಮ ಹಾವೇರಿಯಲ್ಲಿ ನಮ್ಗೆ ಬೆಳೆಸಿದಂಥ ನಮ್ಮ ಸಾಹಿತ್ಯ ಕಲಾವಿದರ ಬಳಗ ಏನೈತಲ್ಲ, ನಮ್ಗೆ ಅದು ಬೆನ್ನೆಲುಬಾಗಿ ನಿಂತ್ಕೊಂಡೈತಿ. ಇವತ್ತು ನಾವು ಇಲ್ಲಿ ಮಾತಾಡ್ತೇವೆ, ಕಲಾವಿದರು ಆಗಿದ್ದೇವೆ ಅಂತಂದ್ರೆ ಸಾಹಿತ್ಯ ಕಲಾವಿದರ ಬಳಗ ನಾವು ಹೇಳಲೇಬೇಕು. ಅದಕ್ಕೆ ಮೂಲಭೂತವಾಗಿ ನಮ್ಮ ಸತೀಶ್ ಕುಲಕರ್ಣಿ ಏನು ಹೇಳ್ತೀರಿ? ಏನು ಹೇಳಲ್ಲ, ಈಗೆಲ್ಲ ಬಂದು ನಮ್ಗೆ ಇಲ್ಲಿವರೆಗೆ ಸಂದರ್ಶನ ತಗೊಂಡಿದ್ರಿ. ನಮಗೆ ನಮ್ಮ ಎಲ್ಲ ತಂಡಕ್ಕೆ ಯುವಕರಿಗೆ ಏನು ಹೇಳ್ತೀರಾ ಸರ್? ಈಗಿನ ಒಂದು ಯುವ ಜನೋತ್ಸವಕ್ಕೆ ಯುವಕರಿಗೆ ಏನು ಹೇಳ್ತಾ ಅಂತಂದ್ರೆ ವಿದ್ಯೆ ಜೊತೆಗೆ ಇಂಥ ಕಲ್ಚರ್ ಆಕ್ಟಿವಿಟೀಸ್ ಇರಬೇಕು ಅಂತ. ಯಾಕಂತಂದ್ರೆ ಮನುಷ್ಯಗೆ ನೆಮ್ಮದಿ ಕೊಡುತ್ತೆ. ಏನೋ ಚಿಂತಿದ್ರೆ ಇಂಥ ಕಲ್ಚರ್ ಆಕ್ಟಿವಿಟೀಸ್ ಮಾಡಿದಾಗ ಅದು ನಿರಂತರವಾಗಿ ಮನಸ್ಸಿನಲ್ಲಿ ಉಲ್ಲಾಸ ನಿಂತೈತಿ. ಅದಕ್ಕೆ ನಾವೇನು ಶಿಕ್ಷಣ ಮುಂದುವರ್ಸಕ್ಕೆ ಇದೊಂದು ಭಾಳ ಸಹಕಾರಿ ಆಗೈತಿ. ನಿಮಗೆ ಈ ಒಂದು ಕಲೆಗೆ ಬರೋಕ್ಕೆ ನಿಮ್ಮ ಒಂದು ಮಾರ್ಗದರ್ಶಕರು ಯಾರು ಸರ್? ಮೂಲಭೂತವಾಗಿ ನಮ್ಮ ಅಪ್ಪಾರು ದೊಡ್ಡಾಟದ ಕಲಾವಿದರು ಸರ್. ಅವರು ಕಲಾವಿದರಿರೋದ್ರಿಂದ ನನ್ನಲ್ಲೂ ಆಸಕ್ತಿ ಬೆಳೀತು. ನಾನು ಮೊದಲಿಗೆ ದೊಡ್ಡಾಟದಾಗ ಭಾಗವಹಿಸಿದೆ. ಸುಗಂಧ ಪುಷ್ಪಹರಣ ಅಂತಕ್ಕಂಥ ದೊಡ್ಡಾಟದಾಗ ನಾನು ಪ್ರಥಮವಾಗಿ ಸ್ಟೇಜ್ ಹತ್ತಿದ್ದು ಗಣಪತಿ ಪಾತ್ರ ಮಾಡೋದ್ರ ಮೂಲಕ. ಅನಂತರ ಶಾರದಾನ್ ಪಾತ್ರ ಮಾಡಿದೆ. ಹಾಗೇ ಮುಂದುವರಿತಾ ಹೋಯ್ತು. ಪದ್ಮರೇಖೆ ಅಂತಕ್ಕಂಥ ಪಾತ್ರ ಮಾಡಿದೆ. ಓಕೆ, ನಿಮ್ಮ ಮುಂದಿನ ಮಾತುಕತೆಯನ್ನು ಮುಂದೆ ನಮ್ಮ ಭಾಗ 2 ಅಲ್ಲಿ ಮುಂದುವರಿಸೋಣ. ಇಲ್ಲಿವರೆಗೂ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಈ ಒಂದು JH ಕಾಲೇಜಿಗೆ ಬಂದು ನೀವು ಓದಿರೋ ಒಂದು ಕಾಲೇಜು, ಆ ಒಂದು ಸವಿಸವಿಯ ನೆನಪುಗಳನ್ನು ನೀವು ಇಲ್ಲಿ ಹಂಚಿಕೊಂಡಿದ್ದೀರಿ. ಜೊತೆಗೆ ಯುವಕರಿಗೆ ಒಂದು ಪ್ರೋತ್ಸಾಹದಾಯಕವಾದ ಮಾತುಗಳನ್ನು ಹೇಳಿದಿರಿ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಾ ಕಲ್ತಂತ ಕಾಲೇಜಿನಲ್ಲಿ ಇವತ್ತು ನಾನು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಬಂದಿದ್ದೇನಲ್ಲ, ಇದು ಬಹಳಷ್ಟು ಖುಷಿ. ಯಾಕಂದ್ರೆ ನಮ್ಮ JH ಕಾಲೇಜ್ ಅಂದ್ರೆ ನಮ್ಮ ಹೆಮ್ಮೆ. ಇಂಥ ಒಂದು ಕಾಲೇಜಿಗೆ ಬಂದು ಇವತ್ತು ನಿರ್ಣಾಯಕನಾಗಿ ನಾನಾಯ್ತು, ನಮ್ಮ ಶಶಿಕಲಾ ಅಕ್ಕಿಯವರಾಯ್ತು, ನಮ್ಮ ಪ್ರಕಾಶ್ ಗೌಡ್ರಾಯ್ತು, ನಾವೆಲ್ಲ ಬಂದಿದ್ದೀರಲ್ಲ, ಇದು ಭಾಳ ಸಂತೋಷ. ಓಕೆ, ನಾವು ಪ್ರಕಾಶ್ ಗೌಡ್ರು ಜೊತೆಗೆ ನೀವು ಶಂಕರ್ ತುಮ್ಮಣ್ಣವರು ಜೊತೆಗೆ ನಮ್ಮ ಶಶಿಕಲಾ ಅಕ್ಕಿ ಮೇಡಮ್ ಅವರು ಯಾವತ್ತೂ ನಾವು ಒಂದಾಗಿರಲಿಲ್ಲ. ಅಂದರೆ ಈ ಜಡ್ಜ್ಮೆಂಟ್ನಲ್ಲಿ ಪಾತ್ರಗಳನ್ನು ಮಾಡುವಾಗ
ನಾವು ನಮ್ಮ ಕಲೆಯಲ್ಲಿ ಮುಂದುವರೆದಿದ್ವಿ. ಈ ರೀತಿ ತ್ರಿಮೂರ್ತಿಗಳಾಗಿ ಮುಂದುವರೆದು ಇವತ್ತು ಈ ಒಂದು ಜೆ ಎಚ್ ಕಾಲೇಜಲ್ಲಿ ನಾನು ಕೂಡ ಜೆ ಎಚ್ ಕಾಲೇಜಲ್ಲಿ ಪ್ರಥಮ ಮತ್ತು ದ್ವಿತೀಯ PUC ಓದಿದ್ದೀನಿ. ಹಾಗಾಗಿ ಈ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಈ ಒಂದು ಜೆ ಎಚ್ ಕಾಲೇಜ್ ಹಾವೇರಿ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಆಭಾರಿಯಾಗಿರುತ್ತದೆ. ಧನ್ಯವಾದಗಳು.